ನೋಡಿ 3 ವರ್ಷದಿಂದ ಇವರ ಒಂದು ವಿಡಿಯೋ ಮಾಡಿದ್ದೆ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂಜನಗೂಡ್ದು ಮೊದಲನೇ ಭಾಗದ ವಿಡಿಯೋ ಹಾಕಿದ್ದೆ, ಅದನ್ನು ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡಿ. ತುಂಬ ಜನದ ಮನಸ್ಸಲ್ಲಿ ಸುಬ್ಬಿ ಯಾರು, ನಮ್ಮ ಭಾವನ ತೋರಿಸಿದ್ದೀನಿ. ಅದಕ್ಕೆಲ್ಲ ತುಂಬ ಜನ ಕೇಳಿದ್ದೀರ, ಸುಬ್ಬಿ ಯಾರು, ಭಾವ ಅಂದರೆ ಯಾರು, ಅವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಕೇಳಿದ್ದೀರ. ಅದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಮಾಡ್ತಿರೋ 8 ಪ್ರಾಡಕ್ಟು, ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಪ್ರತಿಯೊಂದು 8 ಪ್ರಾಡಕ್ಟು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತು, ತೊಗೊಳ್ತಾ ಇದ್ದೀರಾ. ಮತ್ತೆ ಅದೇ ಹೇಳೋದು ಬೇಡ ಯಾವ್ಯಾವ ಪ್ರಾಡಕ್ಟ್ ಅಂತ ಹೇಳಿ. ಯಾರಿಗಾದ್ರೂ ಬೇಕು ಅನ್ಸರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ನಂಜನಗೂಡಲ್ಲಿ ನಮ್ಮ ಸುಬ್ಬಮ್ಮ ಅಂತ, ಅವ್ರಿಗೆ 88-90 ವರ್ಷ ಇರ್ಬೋದು, ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರಿಗೂ ನನಗೂ ಪರಿಚಯ ಆಗಿ 92ನೇ ಇಸ್ವಿಯಿಂದ ಪರಿಚಯ. ನನಗೆ ಹೇಗೆ ಪರಿಚಯ ಆಯಿತು ಅಂತ ಅಂದರೆ, 92ನೇ ಇಸ್ವಿಲಿ ನಾನೊಂದು ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿದ್ದೆ. ಆವಾಗ ಸುಬ್ಬಮ್ಮನಿಗೆ ಫಸ್ಟು ಬಾಡಿಗೆ ಮನೆ ಕತೆ ಸೈಡ್ಗಿರಲಿ, ಸುಬ್ಬಮ್ಮನಿಗೆ ಒಂದು ಕತೆ ಹೇಳ್ತೀನಿ. ನಮ್ಮ ಸುಬ್ಬಿದ್ದು, ನಾನು ಸುಬ್ಬಿ ಅಂತ ನಾನು ಒಬ್ಬಳೇ ಕರೆಯೋದು, ತುಂಬ ಇಷ್ಟ. ನಾನು ಸುಬ್ಬಿ ಅಂತ ಕರೆಯೋದು ನಮ್ಮ ಸುಬ್ಬಿಗೆ ತುಂಬ ಇಷ್ಟ. ಸುಬ್ಬಿಗೆ 3 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ದೊಡ್ಡ ಮಗಳಿಗೆ ಮಾತು ಬರ್ತಾ ಇರಲಿಲ್ಲ. ಅವ್ರಿಗೆ 3 ಜನ ಗಂಡು ಮಕ್ಕಳು. ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಮಂಜು ಅಂತ, ಅವನು 2ನೇವನು. ಆಮೇಲೆ 2ನೇ ಮಗಳು ಕಮಲಮ್ಮ ಅಂತ ಹೇಳಿ, ಅವ್ರಿಗೆ 3 ಜನ ಹೆಣ್ಮಕ್ಳು, ಸುನೀತಾ, ಆಶಾ, ಗೀತಾ. ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು. ಅತ್ತೆ ಸೊಸೆ ಅಂದರೆ ಹೇಗಿರಬೇಕು ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೆ. ಅವಳೇ ಸುನೀತಾ, ದೊಡ್ಡವಳು. ಅವಳು ನಾನು ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡು, ಅಕ್ಕ ತಂಗಿ ಎಲ್ಲ ಆಗಿದ್ದೀವಿ. 3ನೇವಳು ಗೀತಾ ಅಂತ ಹೇಳಿ, 2ನೇವಳು ಆಶಾ ಅಂತ ಹೇಳಿ. ಕೊನೆಗೆ 3ನೇ ಸುಬ್ಬಿ ಅಂತ ಹೇಳಿದ್ನಲ್ಲ, ಅವ್ರ 2ನೇ ಮಗಳ ಹೆಸರು ಕಮಲಮ್ಮ. 3ನೇವ್ರ ಮಗಳು ಸುಶೀಲಕ್ಕ ಅಂತ. ಸುಶೀಲಕ್ಕನೂ ಇಲ್ಲ ಇವಾಗ. ದೊಡ್ಡ ಮಗಳು ಅದೇ ಮಾತು ಬರ್ತಾ ಇರಲಿಲ್ಲ, ಅವರೂ ಇಲ್ಲ. ಅವರಿಬ್ಬರು ಇದು ಹುಷಾರಿಲ್ಲದೆ ಸತ್ತೋಗಿದ್ದಾರೆ. ಇವಾಗ ನನಗೆ ಆವಾಗ 92ಲಿ ನಾನೊಂದು ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿದ್ದೆ. ಆವಾಗ ಕಮಲಮ್ಮ ಅವರು ಬೆಂಗಳೂರಲ್ಲಿರೋದು, ಈಗಲೂ ಬೆಂಗಳೂರಲ್ಲೇ ಇರೋದು. ಈಗಲೂ ನನಗೆ ತಾಯಿ ಸ್ಥಾನದಲ್ಲಿದ್ದು ನನ್ನ ಕಮಲಮ್ಮ ನೋಡ್ಕೊಳ್ತಾ ಇದ್ದಾರೆ. ತುಂಬ ನನಗೆ ಏನೇ ಒಂದು ಕೇಳೋದಾಗಲಿ ಮಾಡೋದಾಗಲಿ, ಹಬ್ಬ ಹರಿದಿನದಾಗಲಿ ಬಾ ಅಂತ ಕರೆಯೋದು ಮಾಡೋದು ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ಯಾವ ಜಾತಿ ಏನು ಅಂತ ನಾನು ಹೇಳ್ತಿಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿರೋದು, ನನ್ನ ಜೀವನದಲ್ಲಿ ಸಿಕ್ಕಿರೋದು ಒಂದು ಅಮೂಲ್ಯವಾದ ಜನ ಅಂದರೆ ಕಮಲಮ್ಮ, ಸುನೀತಾ, ಆಶಾ, ಗೀತಾ. ಸುನೀತನ ಗಂಡ ಆಗಿರ್ಬೋದು, ಆಶನ ಗಂಡ ಆಗಿರ್ಬೋದು, ಗೀತನ ಗಂಡ ಆಗಿರ್ಬೋದು, ನಮ್ಮ ಮೂಗಕ್ಕ ಅವ್ರ ಮಕ್ಕಳಾಗಿರ್ಬೋದು, ಅವ್ರ ಹೆಂಡ್ತಿದಿರಾಗಿರ್ಬೋದು, ಎಲ್ರೂ ಇಲ್ಲಿ ಒಬ್ಬರು ಹೆಸರು ಹೇಳಿದ್ರೆ ತುಂಬ ತಪ್ಪಾಗುತ್ತೆ. ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. 92ಇಂದ ಹೆಚ್ಚು ಕಡಿಮೆ ಒಂದು 34-35 ವರ್ಷ ಆಯಿತು. ಅವತ್ತಿಂದ ಇವತ್ತವರೆಗೂ ಒಂದೇ ಮನೆಯವ್ರ ಥರ ಇದ್ದೀವಿ ನಾವು. ಒಂದು ಹಬ್ಬ ಮಾಡಿದ್ರು ನನ್ನ ಕರೆಯೋದು, ಏನಾದರೂ ಕೊಡೋದು, ಅರ್ಶಿನ ಕುಂಕುಮ ಕೊಡೋದು, ತಿಂಡಿ ಕೊಡೋದು, ಪ್ರತಿಯೊಂದು ಮಾಡ್ತಾಯಿದ್ದಾರೆ ಕಮಲಮ್ಮವ್ರ ಯಜಮಾನ ಹೆಸರು ವೀರಭದ್ರ ಅಂತ, ನಾನು ಅಣ್ಣ ಅಂತ ಕರೆಯೋದು. ಅವರು ಅಷ್ಟೇ, ತುಂಬ ಅಂದರೆ ತುಂಬ. ಒಂದು ತಿಂಡಿ ಮಾಡಿದ್ರು, ಕಮಲಮ್ಮ ತಿಂಡಿ ಮಾಡಿದ್ದೀನಿ, ನೀನೇನು ಮಾಡಬೇಡ, ನಿಮ್ಮ ಅಣ್ಣನ ಜೊತೆಲಿ ಕಳಿಸ್ಕೊಡ್ತೀನಿ, ತಿನ್ನು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದ್ದೀವಿ. 92ಲಿ ನಾನೊಂದು ಸಣ್ಣದಾಗಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡೋದೆ. ಕಮಲಮ್ಮವ್ರ ಮನೆ ಎದುರುಗಡೆನೇ ಇದ್ವು. ಹಾಗೆ ನಮ್ಮ ಬಾಂಧವ್ಯ ಬೆಳ್ಕೊಂಡೋಯ್ತು. ಅವಾಗ ಸುನೀತನಿಗೆಲ್ಲ ಮದುವೆ ಇಲ್ಲ. ಸುನೀತಾ, ಆಶಾ, ಗೀತಾ ಎಲ್ಲ ತುಂಬ ಚಿಕ್ಕವರು. ಆವಾಗ ಸುನೀತಾ ನನಗಿಂತ 3 ವರ್ಷ ಚಿಕ್ಕವಳಷ್ಟೇ. ಆದರೆ ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ, ನನಗೆ ಬೇಗ ಮದುವೆ ಆಗಿ ಮಗು ಆಗಿತ್ತು. ಆಮೇಲೆ ಅದೇ ರೀತಿ ನಮ್ಮ ಬಾಂಧವ್ಯ ಬೆಳ್ಕೊಂಡೋಯ್ತು ಅವಾಗಿಂದ. ಸುನೀತನಿಗೆ ನಂಜನಗೂಡಲ್ಲಿ ಮದುವೆ ಆಯಿತು. ನಂಜನಗೂಡು ಮದುವೆಗಂತ ಬಂದ್ವಾ, ಅವಾಗಿಂದ ನಂದು ಸಂಬಂಧ ನಂಜನಗೂಡ್ದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಅವಾಗಿಂದ ಶುರು ಆಯಿತು. ಇವಾಗಲೂ ಅಷ್ಟೇ. ನಾನು ಇನ್ನೊಂದು ಜನ್ಮ ಇತ್ತು ಅಂದರೆ ಸುಬ್ಬಿ ಹೊಟ್ಟೆಲಿ ಹುಟ್ಟು ಬರ್ತೀನಿ, ದೇವರೇ ಹುಟ್ಸಪ್ಪ ಅಂತಲೇ ಕೇಳ್ಕೊಳ್ಳಿ. ನಂಗೆ ಇನ್ನೊಂದು ಜನ್ಮ ಬೇಡ, ಆದರೆ ಇನ್ನೊಂದು ಜನ್ಮ ಇತ್ತು ಅಂದರೆ ಸುಬ್ಬಿ ಹೊಟ್ಟೆಲೇ ಹುಟ್ಸಪ್ಪ ಅಂತಲೇ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಅಷ್ಟು ಒಳ್ಳೆ ಅಜ್ಜಿ, ಪ್ರತಿಯೊಬ್ಬರಿಗೂ ಮಾಡುತ್ತೆ. ಈಗ 90 ವರ್ಷ. ಇವಾಗ ಒಂದು 6 ತಿಂಗಳ ಕೆಳಗೆ ಬಚ್ಚಲಲ್ಲಿ ಬಿದ್ದು ಆ ಅಜ್ಜಿಗೆ ಹಿಂದ್ಗಡೆ ಏನೋ ಸೊಂಟದ ಹತ್ರ ಬಾಲ್ ಇರುತ್ತಂತೆ, ಆ ಬಾಲ್ ಒಡೆದೋಗಿ ಇವಾಗ ಆರ್ಟಿಫಿಷಿಯಲ್ ಬಾಲ್ ಹಾಕಿದ್ದಾರೆ. ಎಷ್ಟು ಬೇಗ ಚೇತರಿಸ್ಕೊಳ್ತು ಅಂತ ಅಂದರೆ ತುಂಬ ಬೇಗ ಚೇತರಿಸ್ಕೊಳ್ತು. ಅಜ್ಜಿನ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆದರೂ ಅಜ್ಜಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಾನು ಅಂತ ಹೇಳಿ, ಅಜ್ಜಿನೂ ನಮ್ಮ ಅಕ್ಕ ಸತ್ತೋದ್ರಲ್ಲ ಮೂಗಕ್ಕ, ಅವ್ರ ಗಂಡ
ಅವರು ನಮ್ಮ ಭಾವ, ಅವರು ಅಷ್ಟೇ ತುಂಬ ಒಳ್ಳೆಯವರು. ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಹೇಳಿದ್ನಲ್ಲಿ ಇಲ್ಲಿ ಒಬ್ಬರೊಬ್ಬರು ಹೆಸ್ರು ಹೇಳಿದ್ರೆ ತುಂಬ ತಪ್ಪಾಗತ್ತೆ. ಅವರು ಇಡೀ ಫ್ಯಾಮಿಲಿ, ಇಡೀ ಕುಟುಂಬ, ಇಡೀ ಸಂಬಂಧಿಕರು ಎಲ್ಲರೂ ನಾನು ಪರಿಚಯ ಇರೋಳು. ಒಂದು ಅವ್ರ ಮನೇಲಿ ಏನೇ ಒಳ್ಳೆ ಕಾರ್ಯ ಆದರೂ ನನಗೊಂದು ಪತ್ರಿಕೆ ಬರುತ್ತೆ. ನನ್ನ ಹೆಸರು ಬೇಬಿ ಅಂತ ಕರೆಯೋದು. ಬೇಬಿಗೆ ಪತ್ರಿಕೆ ಕೊಟ್ರಾ ಅಂತ ಕೇಳ್ತಾರೆ. ನೀವು ಮುಂದೆ ವೀಡಿಯೋದಲ್ಲಿ ನೋಡಿ, ಅಜ್ಜಿ ನನಗೆ ಇದ್ದಿದ್ದರಲ್ಲಿ ಅವ್ರಿಗೆ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳೂ ಇಲ್ಲ, ನಾನು ಹೊರಗಡೆ ಊಟನೂ ಮಾಡಿಲ್ಲ. ಯಾಕಂದರೆ ಗೊತ್ತು ನಾನು ಹೊರಗಡೆ ಊಟ ಮಾಡ್ಕೊಂಡು ಹೋದರೆ ಅಲ್ಲಿ ಅಜ್ಜಿ ತುಂಬ ಬಲವಂತ ಮಾಡ್ತಾರೆ ನನಗೆ ಅಂತ ಹೇಳಿ. ಕೊನೆಗೆ ಅಜ್ಜಿ ನನಗೆ ಮೊಸರನ್ನ, ಬಿಸಿಬೇಳೆಭಾತು, ಹೋಗಿದ ತಕ್ಷಣ ಹಪ್ಪಳ ಹಾಕಿ ಒಂದು ಹಪ್ಪಳ ಮಾಡಿ ಕೊಟ್ಟರು. ಅಷ್ಟು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ನಾನು ಕೊನೆಗೆ ಹೋಗ್ತೀನಿ ಅಂದಿದ್ದಕ್ಕೆ ಕಣ್ಣಲ್ಲಿ ನೀರು ಹಾಕ್ಕೊಳ್ಟ್ರು. ಅಜ್ಜಿ ಇವತ್ತವರೆಗೂ ಯಾರ ವೀಡಿಯೋಗಾಗಲಿ, ಒಂದು ಫೋಟೋ ಆಗಲಿ, ಇಲ್ಲ ಒಂದು ಫಂಕ್ಷನಲ್ಲಿ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ಇಡಿಸ್ಕೊಳ್ಳೋದಾಗಲಿ ಇವತ್ತವರೆಗೂ ಮಾಡಿಲ್ಲ. ಇವತ್ತು ನಾನು ಬಲವಂತದಿಂದ ಅಜ್ಜಿ ವೀಡಿಯೋಗಳು ಮಾಡಿರೋದು. ನೀವೆಲ್ಲರೂ ದಯವಿಟ್ಟು ಅಜ್ಜಿಗೆ 100 ವರ್ಷ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ತುಂಬ 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 ಒಳ್ಳೆಯ ಸುಬ್ಬಮ್ಮ ನಮ್ಮದು. ಮತ್ತು ಸುನೀತನ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಒಂದು ತಂಗಿ ಸ್ಥಾನ ಕೊಟ್ಟಿದ್ದಾಳೆ, ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಪ್ರತಿಯೊಬ್ಬರೂ ಅಷ್ಟೇ. ಆಶಾ ಆಗಲಿ, ನಾನು ಮೈಸೂರಿಗೆ ಹೋದರೆ ನನಗೆ ಒಂದು ರೂಮ್ ಮಾಡಬೇಕು, ಒಂದು ಹೋಟೆಲಲ್ಲಿ ಊಟ ಮಾಡಬೇಕು ಅನ್ನೋ ಪ್ರಮೇಯನೇ ಇಲ್ಲ ನನಗೆ. ಅಷ್ಟು ಈ ಆಶಾ, ಗೀತಾ ಇಬ್ಬರು ಮೈಸೂರಲ್ಲಿರೋದು. ತುಂಬ ಪ್ರೀತಿಯಾಗಿ ನೋಡ್ಕೊಳ್ತಾರೆ. ಇನ್ನು ಸುನೀತನ ಅತ್ತೆ ಬಗ್ಗೆ ಹೇಳಬೇಕು ಅಂದರೆ ರತ್ನಕ್ಕ, ನೀವು ಹಳೆ ವೀಡಿಯೋ ಎಲ್ಲ ತೆಗೆದು ನೋಡ್ಬೋದು. ರತ್ನಕ್ಕನೂ ಅಷ್ಟೇ, ನಾನಂದರೆ ತುಂಬ 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 ಇಷ್ಟ ರತ್ನಕ್ಕನಿಗೆ. ಅಯ್ಯೋ ಬೇಬಿ ಬಂದ್ಲಾ ಅಂತ ಕೇಳ್ತಾರೆ. ಅಷ್ಟು ಪ್ರೀತಿ ನನಗೆ. ಅದು ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ನನಗೆ. ಈ ಕಮಲಮ್ಮಯಿಂದ ನನಗೆ ಇವರೆಲ್ಲ ಸಿಕ್ಕಿರೋದು. ನಿಜ ಹೇಳ್ತೀನಿ, ಇನ್ನೊಂದು ಜನ್ಮ ಇತ್ತು ಅಂತ ಅಂದರೆ ನಾನು ಸುಬ್ಬಿ ಹೊಟ್ಟೆಯಲ್ಲೇ ಹುಟ್ಟಬೇಕು ಅನ್ನೋದೇ ನನಗೆ ತುಂಬ ಆಸೆ ಇರೋದು. ಈಗ ನಂಜನಗೂಡಿಗೆ ಬಂದೆ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ನಂಜನಗೂಡು, ಮೈಸೂರು ಅಂದರೆ ಸಾಕು. ನನಗೆ ಇವರೆಲ್ಲ ಪ್ರೀತಿ ತೋರಿಸೋದಕ್ಕೆ ಇರೋದಕ್ಕೆ ನನ್ನದೇ ಊರೇನೋ ಇದು ಅಂತ ಅನ್ನೋ ಥರ ಆಗುತ್ತೆ. ನನ್ನ ಕಡೆನೂ, ನನಗೆ ಬೇಕಾಗಿರೋ ಕಡೆನೂ ಇಷ್ಟು ಪ್ರೀತಿಯಿಂದ ಹೋಗಲ್ಲ ನಾನು. ಆದರೆ ಅಷ್ಟು ಪ್ರೀತಿಯಿಂದ ಹೋಗ್ತೀನಿ. ಪ್ರತಿಯೊಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ. ಇನ್ನು ಸುನೀತನ ಗಂಡ ಆಗಿರ್ಬೋದು, ಆಶನ್ ಗಂಡ ಆಗಿರ್ಬೋದು, ಗೀತನ ಗಂಡ ಆಗಿರ್ಬೋದು, ಯಾವುದೇ ಟೈಮಲ್ಲಿ ಒಂದು ಫೋನ್ ಮಾಡಿ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡಲೇ ಫೋನ್ ತೆಗೆದು ಹೇಳಿ ಅಂತಾರೆ. ಅದರಲ್ಲೂ ನಮ್ಮ ಆಶನ್ ಗಂಡ ಅಂತೂ ರಮೇಶ ನನಗೆ ಅತ್ತಿಗೆ ಅಂತಲೇ ಕರೀತಾರೆ. ಯಾಕಂದರೆ ಆಶಾ ನನ್ನ ತಂಗಿ ಅಂತ ತಿಳ್ಕೊಂಡು ಅತ್ತಿಗೆ ಅಂತಲೇ ಕರೀತಾರೆ. ಗೀತನ ಗಂಡನೂ ಅಷ್ಟೇ, ಮಂಜೇಶು. ತುಂಬ ತುಂಬ ಎಲ್ಲರೂ ಹೇಳ್ತೀನಲ್ಲ, ಇನ್ನು ಸುನೀತನ ಮಕ್ಕಳಾಗಿರ್ಬೋದು, ಆಶನ್ ಮಗಳಾಗಿರ್ಬೋದು, ಇವ್ರ ಬಗ್ಗೆ ಹೇಳ್ತಾ ಇದ್ದರೆ ನನಗಿನ್ನೂ ಹೇಳಬೇಕು ಅಂತಲೇ ಅನಿಸುತ್ತೆ. ಅಷ್ಟು ನನಗೆ ಹತ್ರವಾಗಿರೋ ಸಂಬಂಧ. ಯಾರಿಗೂ ಈ ಥರ ಸಿಗಲ್ಲ. ಇವಾಗೇನು ಬರೀ ದುಡ್ಡಿದ್ದರೆ ಒಂದು ಫ್ರೆಂಡ್ಶಿಪ್ ಮಾಡೋಣ, ಅವಳಿಂದ ಏನಾದ್ರು ಉಪಯೋಗ ಇದೆಯಾ ಫ್ರೆಂಡ್ಶಿಪ್ ಮಾಡೋಣ, ಅವಳಿಂದ ನಮಗೇನಾದ್ರು ಕೆಲಸ ಆಗುತ್ತಾ ಫ್ರೆಂಡ್ಶಿಪ್ ಮಾಡೋಣ ಅಂತ ಹೇಳ್ತಾರೆ. ಆದರೆ 92ಲಿ ನಾನು ಬಿಕಾರಿ ಅಂದರೆ ಬಿಕಾರಿ. ಒಂದು ತನ್ನಕ್ಕೂ ಕಷ್ಟಪಡ್ತಿರೋ ಟೈಮಲ್ಲಿ ನನಗೆ ಸಿಕ್ಕಿರೋ ಒಂದು ನಿಧಿಗಳು ಇವರು ಅಂತಲೇ ಹೇಳ್ಬೋದು. ಆವಾಗ ಕಮಲಮ್ಮವರು ಒಂದು ಮನೇನ ಲೀಸ್ಗೆ ಹಾಕಿಸ್ಕೊಂಡಿದ್ರು, ಒಂದು ಸ್ವಲ್ಪ ದೊಡ್ಡ ಮನೆಯೇ ಲೀಸ್ಗೆ ಹಾಕಿಸ್ಕೊಂಡಿದ್ರು. ನಾನು 200 ರೂಪಾಯಿ ಬಾಡಿಗೆಗೆ ಹೋಗಿದ್ದು, ಸಣ್ಣ ಮನೆ. 200 ರೂಪಾಯಿ ಬಾಡಿಗೆಗೆ ಹೋಗಿದ್ರು ನಾನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಇವಳು ನನಗಿಂತ ಚಿಕ್ಕೋಳು, ಎಲ್ಲದರಲ್ಲೂ ಚಿಕ್ಕೋಳು ಅಂತ ಒಂದು ಕಮಲಮ್ಮವ್ರು ಅವತ್ತು ನನ್ನ ಕೈ ಬಿಟ್ಟಿದ್ದರೆ ಇವತ್ತು ನಾನು ಕಮಲಮ್ಮವ್ರು ನಂಜನಗೂಡು ಬರೋ ಪ್ರಮೇಯನೂ ಇರ್ತಾ ಇರಲಿಲ್ಲ, ಮೈಸೂರಿಗೆ ಬರೋ ಪ್ರಮೇಯನೂ ಇರ್ತಾ ಇರಲಿಲ್ಲ ಅಲ್ವಾ. ಕಮಲಮ್ಮವ್ರು ಅವತ್ತು ನನಗೆ ಪ್ರೀತಿ ತೋರಿಸಿರೋದಕ್ಕೆ ಇವತ್ತು ನಂಜನಗೂಡಿಗಾಗಲಿ ಮೈಸೂರಿಗಾಗಲಿ ಬರೋದು ಹೋಗೋದು, ಪ್ರೀತಿಯಿಂದ ಸುಬ್ಬಿ ಅಂತ ಹೋಗೋದು, ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಈ ಥರ ಕುಟುಂಬ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಕುಟುಂಬ ಅಂದರೆ ರಕ್ತ ಸಂಬಂಧನೇ ಆಗಬೇಕು ಅಂತ ಏನಿಲ್ಲ, ರಕ್ತ ಸಂಬಂಧಗಳೇ ಆಗಲ್ಲ ಈಗಿಂದಿದ್ರಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಸಿಕ್ಕಿರೋದ್ರಲ್ಲಿ ನಿಜವಾಗ್ಲೂ ನಂಜುಂಡೇಶ್ವರನ ಮುಂದೆ ಹೇಳ್ತೀನಿ, ನನಗೆ ಸಿಕ್ಕಿರೋದು ಇವರೆಲ್ಲ ನಿಧಿಗಳು ಅಂತಲೇ ಹೇಳ್ಬೋದು. ಇವಾಗ ಗೊತ್ತಾಯ್ತಾ ಸುಬ್ಬಮ್ಮ ಯಾರು ಅಂತ ಹೇಳಿ. ಬನ್ನಿವಾಗ ಸುಬ್ಬಮ್ಮನ ಪ್ರತಿಯೊಂದು ನಾನು ಸುಬ್ಬಮ್ಮನ ಹೇಗೆ, ಸುಬ್ಬಮ್ಮ ಯಾರು ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ದೇವಸ್ಥಾನದ ಹತ್ರ ತಾಯ್ತ ಅದೆಲ್ಲ ಇದು ಮಾಡ್ತಾಯಿದ್ರು ಅವರು. ಇಲ್ಲಮ್ಮ ಕೆಂಪು ಹಳದಿ ಮಿಕ್ಸ್ ಆಗಿರೋ ದಾರ ಕಟ್ಟಿಸ್ಕೊಮ್ಮ, ದೃಷ್ಟಿ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಕಟ್ಟಿ ಅಂತ ಅಂದೆ. ಏನೇನು ಕೊಳ್ಳೇದಿದ್ದು ಮೇಡಮ್? ಕಣ್ಣುಳ ಕಾದುಲ, ಜನರ ದೃಷ್ಟಿ ಸ್ವಲ್ಪ ಟೈಟಾಗಿ ಕಟ್ಟಿ, ಅದು ಲೂಸ್ ಆಗುತ್ತೇನೋ ಅನ್ಸುತ್ತೆ. ಆಮೇಲೆ ಇನ್ನು ಸ್ವಲ್ಪ ಟೈಟಾಗಿ ಕಟ್ಟಿ
ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ 3 ದಾರಿಲಿ ಸೇರಿಸಿ ಮಾಡಾಕಿರ್ತಾರಲ್ಲ ಅದನ್ನು ಇಲ್ಲಿ ಕಟ್ಟಿ ಮೇಡಮ್. ಬೇಡ ಬೇಡ ಮುಂದೆನೇ ಕಟ್ಟಿ. ಆಮೇಲೆ ಬಳೆ ಎಲ್ಲ ಬಿಚ್ಬೋದಲ್ವಾ? ಬಿಚ್ಬೋದು ಮೇಡಮ್. ಹಾಂ, ಕಾಲ್ದೋಳು, ಆಮೇಲೆ ದೃಷ್ಟಿ ಕೈ ನೀಡಿ ಮೇಡಮ್. ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಟ್ಟಿಸ್ಕೊಳ್ಳಿ, ದೃಷ್ಟಿ ಪರಿಹಾರ ಎಲ್ಲ ಆಗುತ್ತೆ. ತುಂಬ ದೃಷ್ಟಿಯಾಗೋಗಿದೆ ಅಂದರು. 10 ರೂಪಾಯಿ ಅಂದರು. ನಾನು 10 ರೂಪಾಯಿಗೆ ಏನು ಬರುತ್ತೆ ಅಲ್ವಾ, ಹಾಗಾಗಿ ಅವ್ರ ಪಾಪ ಬಿಸಿಲಲ್ಲಿ ಸುತ್ತಾಡ್ತಾರೆ. ಸ್ವಲ್ಪ ಜಾಸ್ತಿನೇ ಕೊಟ್ಟೆ. ಈಗ ನಮ್ಮ ಸುಬ್ಬಿನ ನೋಡೋಕ್ಕೆ ಹೋಗೋಣ. ತುಂಬ ಒಳ್ಳೆಯದು. ತುಂಬ ಒಂಥರ ನೆಗೆಟಿವ್ ಎನರ್ಜಿ ಹೋಗುತ್ತೆ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ತುಂಬ ಒಳ್ಳೆಯದು. ಒಂದು ಸರಿ ಬನ್ನಿ ನೋಡಿ. ನಮ್ಮ ನಂಜುಂಡಪ್ಪನ ಹಳೆ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ಟೈಮು ಅಲ್ಲಿ ಮೇಲೆಲ್ಲ ಕರ್ಕೊಂಡೋಗಿದ್ದ ನಮ್ಮ ಹುಡುಗ. ಅವನು ಡ್ಯೂಟಿಲಿದ್ದಾಗ ಅಲ್ಲೆಲ್ಲ ಕರ್ಕೊಂಡೋಗಿದ್ದ. ಶೂ ಹಾಕ್ಕೊಂಬಿಡೋಣ. ಎಲ್ಲಂದ್ರೆ ಅಲ್ಲಿ ಬಿಡಬೇಡಿ. ನೋಡಿ, ಇದು ಲಿಂಗದ ಹೂವು. ನಂಜುಂಡೇಶ್ವರನ ಸನ್ನಿಧಿಲಿ ಮದುವೆ ಆಗಿದ್ದಾರೆ ನೋಡಿ. ನೋಡಿ, ಇದ್ರೊಳಗಡೆ ಹೀಗೆ ಲಿಂಗ ಥರ ಇರುತ್ತೆ ನೋಡಿ. ಶಿವನಿಗೆ ತುಂಬ ಇಷ್ಟವಾಗಿದ್ದು ಹೂ ಇದು. ಬೇಲ್ದಂಡು ತುಂಬ ಇರುತ್ತೆ ಇಲ್ಲಿ. ನಿನ್ನೆ ನಮ್ಮ ಅತ್ತಿಗೆ ತೊಗೊಂಡು ಬಂದು ಕೊಟ್ಟರು. ನೀರು ಫುಲ್ಲು ನೀರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಒದ್ದೆ ಶೂ ಹಾಕ್ಕೊಳ್ಳೋಕ್ಕೆ ಫುಲ್ಲು ಮಣ್ಣು ಒಳಗಡೆ ಹೋಗ್ತಾ ಇದೆ. ಇಂದ ನಂಜನಗೂಡಿಗೆ ಬರ್ತಾ ಇದ್ದೀನಿ. ನಮ್ಮ ಅಜ್ಜಿ ಅದೇ ಹೇಳುತ್ತಲ್ಲ ಸುಬ್ಬಿ ಅಂತ. ಅಜ್ಜಿ ಅಂದರೆ ಸ್ವಂತ ಅಜ್ಜಿ ಅಲ್ಲ. ಅಯ್ಯೋ ಇಲ್ಲ ಕಡೋ, ಒಳಗಡೆ ಇವನು ಸಿಗ್ತಾ ರವಿ, ಒಳಗಡೆ ಬಿಡಿಸ್ತಾ ಆಮೇಲೆಲ್ಲ ವೀಡಿಯೋ ಮಾಡಿಕೊಂಡು ಅದು ಮಾಡಿಕೊಂಡು. ನನ್ನ ತಮ್ಮ ಇವನು ಮಂಜು ಅಂತ. ಅವ್ರಿಗೆಲ್ಲ ಮುಖ ತೋರಿಸು ವೀಡಿಯೋ ಮಾಡ್ತೀನಿ ಅನ್ನೋ ಕಷ್ಟ ಬೇಡ, ಹಾಗೆ ಹಿಂದೆಯಿಂದ ತೋರಿಸ್ತೀನಿ. ನಮ್ಮ ಸುಬ್ಬಿ ಇವರು ನಮ್ಮ ಸುಬ್ಬಿ ಇವರು. ನಾನು ಸಹ ನೋಡ್ರಿ, ನಾನು ನೋಡಿದ ತಕ್ಷಣ ಹೆಂಗೆ ಮಾಡ್ತಾರೆ. ಇಲ್ಲ, ಮಳೇಲಿ ಬಂದೆ ನೋಡ್ರಿ. ತೋರ್ಸಲ್ಲ, ಮುಖ ತೋರ್ಸಲ್ಲ. ನಮ್ಮ ಸುಬ್ಬಿ ಇದು ಬಾವ. ಇವ್ರು ನಮ್ಮ ಬಾವ. ಇವ್ರು ಸುಬ್ಬಿಲಿ ಬಾ ಸುಬ್ಬಿ ನೋಡ್ರಿ. ನಮ್ಮ ಸುಬ್ಬಿ ಆಡ್ದಂಗೆ ಆಡ್ತಾರೆ. ಅಳಿಯ ಅವರು, ದೊಡ್ಡ ಅಳಿಯ. ಅಜ್ಜಿಗೆ ಗಂಡು ಮಕ್ಕಳಿಲ್ಲ ನೋಡಿ. ಇವಾಗ ನನ್ನ ತಮ್ಮ ಅಂತ ತೋರಿಸಿದ್ನಲ್ಲ ಮಂಜು, ಅವ್ರ ಮಗ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಸ್ವಿಚ್ ಬೋರ್ಡ್ಗೆ ಒಂದು ಲಾರಿ ಥರ ನೋಡಿ. ಬೇಡ ಅಂದರೂ ಕೇಳಲ್ಲ. ಬಾತ್ ಮಾಡಿದ್ದೀನಿ, ಮೊಸರನ್ನ ಇದೆ ಹಾಕ್ಕೊಡ್ತೀನಿ ಅಂತ ಹೇಳಿ ಹಾಕ್ಕೊಡ್ತಾ ಇದ್ದಾರೆ. ಬಾವ, ಊಟ ಆಯ್ತಾ ನಿಮ್ಮದು? ಊಟ ಆಯ್ತಾ? ಬಿಸಿಲಿಗೆ ಊಟ ಸೇರ್ತಾ ಇಲ್ಲ. ಬೇಡ ಅಂದರೂ ಕೇಳಲ್ಲ. ಈ ಸುಬ್ಬಿ ನೋಡಿ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತಲೇ ಬಂದಿದ್ದು ನಾನು, ಬೇರೆ ಏನಕ್ಕೂ ಅಲ್ಲ. ಬೋಂಡ ಮಾಡ್ತೀನಿ ಇರು ಅಂತೆ. ಈ ಬಿಸಿಲಿಗೆ ಬೋಂಡ ತಿನ್ನೋಕ್ಕಾಗತ್ತಾ ಅಂತ ಬೈದೆ. ಏನೋ ಮಾಡ್ತಾ. ಅಯ್ಯೋ ಸುಬ್ಬಿ, ಏನು ಸುಬ್ಬಿ, ಬಿಸಿಲಿಗೆ ಏನಾರು ತಿನ್ನೋಕ್ಕಾಗತ್ತಾ ಸುಬ್ಬಿ? ನಾನು ಸುಮ್ಮನೆ ಬರಲೇಬಾರ್ದಿತ್ತು. ಬ್ಯಾಡ್ ಬಿಡು ಅಂತೆ. ಏನು ಬಾವ, ನೀವು ನಿಮ್ಗೆ ತಿನ್ನೋಕ್ಕೋಸ್ಕರ ನನಗೆ ಆಗ್ತಾಯಿದ್ದೀರಿ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ.
ಅಜ್ಜಿಗೆ ಗಂಡು ಮಕ್ಕಳಿಲ್ಲ, 3 ಜನನೂ ಹೆಣ್ಮಕ್ಳು. ನಾನು ಕಮಲಮ್ಮ ಅಂತ ತೋರಿಸಿದ್ದೀನಿ ತುಂಬ ವೀಡಿಯೋದಲ್ಲಿ, ಅವ್ರ ಅಮ್ಮ ಇವರು. ಬೇಡ ಅಂದರೂ ಕೇಳಲ್ಲ ನಮ್ಮ ಸುಬ್ಬಿ. ಟೀ ಕಾಫಿ ಏನು ಕುಡಿಯಲ್ಲ ಸುಬ್ಬಿ. ಈ ಬಿಸಿಲು ಕುಡಿಯೋಕ್ಕಾಗಲ್ಲ, ಕುಡಿಯೋದು ಇಲ್ಲ ಸುಬ್ಬಿ. ನಾನು ಸುಬ್ಬಿ ಅಂದ್ರೇ ಖುಷಿ ನಮ್ಮ ಸುಬ್ಬಿಗೆ. ಹ್ಞೂ, ಆಶನ್ ಮನೆಗೆ ಹೋಗ್ತೀನಿ ಸುಬ್ಬಿ. ನಮ್ಮ ಸುಬ್ಬಿಗೆ ನಾನು ಸುಬ್ಬಿ ಅಂದ್ರೇ ಖುಷಿ 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 ನಮ್ಮ ಸುಬ್ಬಿಗೆ. ಏಯ್ ಸಾಕಿನ ಹಾಕ್ಬೇಡ್ರಿ, ಸಾಕು 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 ಸಾಕು. ಬನ್ನಿರಿ ಇಬ್ಬರು ಊಟ ಮಾಡೋಣ. ಇಬ್ಬರು ಒಂದೊಂದು ತುತ್ತು 2 ತಟ್ಟೆಗೆ ಹಾಕ್ರಿ ಸುಬ್ಬಿ, 2 ತಟ್ಟೆಗೆ ಹಾಕ್ರಿ, ಇಬ್ಬರು ಒಂದೊಂದು ಚೂರು ತಿನ್ನೋಣ. ಹ್ಞೂ ಸಾಕು, ಇಬ್ಬರು ಹಾಕ್ಕೊಡ್ರಿ ಸಾಕು. ಸುಬ್ಬಿ ಬನ್ನಿರಿ. ನಾನು ಅದಕ್ಕೆ ಹೊರಗಡೆ ಏನೂ ತಿನ್ನಲಿಲ್ಲ, ನಂಗೆ ಗೊತ್ತು ನಮ್ಮ ಸುಬ್ಬಿ ಬಿಡಲ್ಲ ಅಂತ ಹೇಳಿ. ಅದಕ್ಕೆ ನೋಡಿರಿ, ಒಂಚೂರು ಮೊಸರನ್ನ, ಒಂಚೂರು ಬಿಸಿಬೇಳೆ ಬಾತ್ ಮಾಡಿದ್ದೆ. ಯಾವಾಗ ಬಂದರೂ ಬಿಡಲ್ಲ, ದೇವಸ್ಥಾನ ಪಕ್ಕನೇ ಮನೆ ಇರೋದು. ನನ್ನ ತಾಯಿ, ನಾನು ಹೇಳ್ತೀನಿ, ಇನ್ನೊಂದು ಜನ್ಮ ಇತ್ತು ಅಂತ ಅಂದರೆ ನನಗೆ ತಾಯಿಯಾಗಿ ಹುಟ್ಟಲಿ ನಮ್ಮ ಸುಬ್ಬಿ ಅಂತ ಕೇಳ್ಕೊಳ್ತೀನಿ. ವರ್ಷ ಆಯಿತು, ಅವತ್ತಿಂದ ಇವತ್ತವರೆಗೂ ನಾನು ಇಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಏನು ಸುಬ್ಬಿ ಕೇಳಿಸಲ್ಲ ಸ್ವಲ್ಪ, 90 ವರ್ಷ ಇರ್ಬೋದು. ಹ್ಞೂ ರಜಾ ನೀವು ತೊಗೊಂಡ್ರಾ? ನೀವು ಮನೇಲೇ ಇದ್ದಾಳೆ ರಜಾ. ಹ್ಞೂ, ಅವಳಿಗೆ ಎಕ್ಸಾಮ್ ಅಂತೆ. ನೋಡಿರಿ, ನನ್ನ ಜೊತೇಲಿ ಕಂಪ್ನಿ ಕೊಡಿ ಅಂದರೆ ಇಷ್ಟು ಹಾಕ್ಕೊಂಡಿರೋದು. ಹಪ್ಳನೂ ಹಾಕ್ಕೊಂಡಿಲ್ಲ ನೀವು. ನೋಡಿರಿ, ನನಗೆ ಮಾತ್ರ ಕೊಟ್ಬಿಟ್ಟು ನನ್ನ ಬಲವಂತಕ್ಕೆ ಇಷ್ಟು ಹಾಕ್ಕೊಂಡಿದ್ದಾರೆ ನೋಡಿರಿ. ಇದು ಯಾವ ಮಕ್ಕಳಿಗೂ ಸಾಲಲ್ಲ ಹಂಗೆ ಹಾಕ್ಕೊಂಡು ತಿನ್ನೋದು. ಡಯೆಟ್ಟು ನಮ್ಮ ಅಜ್ಜಿ, ನಮ್ಮ ಸುಬ್ಬಿ ಡಯೆಟ್ಟು ಡಯೆಟ್ಟು. ನಂದು ಅಷ್ಟೊಂದು ಹುಡ್ತಾ 10 ಲಕ್ಷ ಕೊಡ್ರಿ. ಹ್ಞೂ, ಪರ್ಸ್ ತೆಗಿತಾ ಇದ್ದೀರ, 10 ಲಕ್ಷಕ್ಕಿಂತ ಕಡಿಮೆ ಇಸ್ಕೊಳ್ಳಲ್ಲ. ಹ್ಞೂ, ಪರ್ಸಲ್ಲೇನೋ ತೆಗೆದು ಕೊಡ್ತಿದ್ದಾರೆ ಹುಡ್ತಬ್ಬ ಅಂತ. ನಮ್ಮ ಭಾವ ವೀರಭದ್ರ ಕಾಸ ಕಟ್ತಾಯಿದ್ರು. ವೀರಭದ್ರದ್ದು ಇದಾಗ್ತಾರಲ್ಲ ಮದುವೆಲೆಲ್ಲ, ಅದು ಹಾಕ್ತಾಯಿದ್ರು. ಇವಾಗ ಆಗಲ್ಲ, ತುಂಬ ಚೆನ್ನಾಗಿ ಕುಣಿಯೋರು. ನಮಗೆ ನೋಡೋದೇ ಖುಷಿ ಆಗೋದು. ಎಷ್ಟು ವರ್ಷ ಕಟ್ಟಿದ್ದೀರಾ ಕಾಸ ಕಟ್ಟಿದ್ದೀರೋದು ಭಾವ ನೀವು? ಎಷ್ಟು ವರ್ಷ ಕಟ್ಟಿದ್ದೀರಾ? ಹೌದಾ, ಅಲ್ಲಿವರೆಗೂ ಕಟ್ಟಿದ್ರಾ? ಒಂದು 30-40 ವರ್ಷ ಕಟ್ಟಿದ್ದೀರಾ? ಜಾಸ್ತಿ ಆಗಿದೆಯಾ? ಇವಾಗ ನಿಮ್ಗೊಂದು 70 ಇರ್ಬೋದಾ? ಹ್ಞೂ ಹ್ಞೂ ಹ್ಞೂ. ಅಜ್ಜಿ ಹೂ ಮುಡ್ಕೋ ಹೊಟ್ಟೆ ಹೊತ್ತು ಹೂ ಕೊಟ್ಟು ಅಜ್ಜಿ ನಾನು ತೋರಿಸ್ಬೇಡ. ಇದೆಲ್ಲ ಇಲ್ಲೆಲ್ಲ ನಾವು ಇರ್ತಾಯಿದ್ವು. ಇದು ನಮ್ಮ ಸುಬ್ಬಿ ಮನೆಯೇ. ಸುಬ್ಬಿ ಇಲ್ವೇನೋ, ಒಳಗೋದ್ರೇನೋ, ವೀಡಿಯೋದಲ್ಲಿ ಮುಖ ತೋರ್ಸೋಕ್ಕೊಪ್ಪಲ್ಲ ನಮ್ಮ ಸುಬ್ಬಿ. ಇದು ನಮ್ಮ ಸುಬ್ಬಿ ಮನೆಯೇ. ಬಂದರು ನೋಡಿರಿ, ಬಸ್ ಸ್ಟ್ಯಾಂಡ್ಗೆ ಇದ್ರ ಹತ್ರನೇ ಹೋಗ್ಬಿಡ್ತೀನಿ. ಒಳ್ಳೆ ಏನೋ ಬರ್ತೀನಿ, ನಿಂಗೇನೋ ಕೊಡಿಸ್ತೀನಿ, ಇರು ಅಂತ ಹೋಗ್ತಾ ಇದ್ದಾರೆ. ಬೇಡ ಅಂದರೂ ಕೇಳ್ತಿಲ್ಲ ನೋಡಿ. ದಾಸವಾಳ ಎಲ್ಲ ಮೇಲಿದೆ. ಮದ್ರಂಗಿ ತುಂಬ ಗಿಡಗಳು ಹಾಕಿದ್ದಾರೆ. ಅಜ್ಜಿ ಸೊಸೆ ಅಜ್ಜಿ ಎಲ್ಲ ಸೇರಿಕೊಂಡು ತುಂಬ ವರ್ಷದಿಂದ ನಾವು ಇಲ್ಲೇ ಇರ್ತಿದ್ವು. ಇಲ್ಲೆಲ್ಲ ಕೂತ್ಕೊಂಡು ಆಟ ಆಡಿಕೊಂಡು ಅದೆಲ್ಲ ನೆನಪು. ಏನು ಮಾಡೋದು ಅಲ್ವಾ? ಇದು ಅಜ್ಜಿ ಮನೆ, ಅದು ಅಜ್ಜಿ ಮನೆ, ಇದು ಅಜ್ಜಿ ಮನೆ. ಬರ್ತಾಯಿದೆ ನೋಡಿ ನಮ್ಮ ಸುಬ್ಬಿ. ವೀಡಿಯೋದಲ್ಲಿ ತೋರಿಸಿದ್ರೆ ಬೈತಾರೆ, ಬೇಡ. ನೀನು ಹುಡ್ತಬ್ಬದ ದಿವಸ ಬಂದಿದ್ಯಾ, ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಬಾ ಅಂಥೇಳಿ ತುಂಬ ಗಲಾಟೆ ಮಾಡಿದ್ರು. ಬೇಡ ಬೇಡ ಸುಬ್ಬಿ ಅಂಥೇಳಿ ಮಾತಾಡಿಸ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಹಾಗೆ ಬಂದೆ. ಇಲ್ಲ ಅಂತ ಅಂದರೆ ಕೇಳಲ್ಲ, ಅಳ್ತಾರೆ. ಹಾಗೆ ಎಷ್ಟು ತುಂಬ ವರ್ಷದ ಪರಿಚಯ ಅಲ್ವಾ. ಅವ್ರ ಮೊಮ್ಮಕ್ಕಳ ಥರ ನಾನು ಅದೇ ಥರ ನೋಡ್ಕೊಳ್ತಾರೆ. ಈಗ ಅವ್ರ ಮೊಮ್ಮಗಳು ಮೈಸೂರಲ್ಲಿದ್ದಾಳೆ, ಅವಳದು ಇವತ್ತು ಹುಡ್ತಬ್ಬ ನೋಡಿ. ಬರ್ತಾ ಇದ್ದಾರೆ ನೋಡಿ, ಆದರೂ ಬಿಡಲ್ಲ, ಹಿಂದೆವರೆಗೂ ಬಂದಿದ್ದಾರೆ. ಇವ್ರ ಪ್ರೀತಿ ಮುಂದೆ ಎಲ್ಲ ಅದಕ್ಕೆ ಎಲ್ಲೂ ಹೋಗಲಿಲ್ಲ ಇವತ್ತು ನೋಡಿ. ಇಲ್ಲಿ ಬಂದರೆ ಹಿಂಗೆ ನಂಜನಗೂಡು.
ಹಾಗೆ ಒಂದು ದರ್ಶನ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಇದಕ್ಕೆ ಹೋಗೋಣ, ತೆಪ್ಪ ಹತ್ರ ಹೋಗೋಣ. ಅಲ್ಲಿಬ್ರು ಮಠ ಇದೆ, ರಾಯರ ಮಠ. ಅದು ತುಂಬ ವಿಶೇಷವಾಗಿದೆ. ಹಳೇದೊಂದು ವೀಡಿಯೋದಲ್ಲಿ ಮಾಡಿದ್ದೀನಿ, ಆದರೆ ಇವಾಗ ಓಪನ್ ಇರಲ್ಲ. ಅಜ್ಜಿ ಮೊಮ್ಮಗಳು ಆಶಾ ಅಂತಿದ್ದಾಳೆ, ಅವಳದು ಹುಡ್ತಪ್ಪ ಇವತ್ತು. ಅವಳು ಮೈಸೂರಲ್ಲಿ ಇರ್ತಾಳೆ. ಅವಳು ಇವತ್ತು ಫ್ರೀ ಇರ್ತಾಳಲ್ವ, ಭಾನುವಾರ ರಜಾ. ಅದಕ್ಕೆ ಅವಳನ್ನೂ ಒಂದ್ಸರಿ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೇಗ ಬೇಗ ಆದರೆ ಹೋಗೋಣ ಅಂತ. ಈಗ 2 ಕಾಲ ಆಯಿತು. ಇನ್ನು ನಾನು ತೆಪ್ಪದಲ್ಲಿ ಹೋಗಬೇಕು. ಇಲ್ಲೆಲ್ಲ ಸುತ್ತಾಡ್ತಿದ್ವು ರಾತ್ರಿ 12 ಗಂಟೆ 1 ಗಂಟೆವರೆಗೂ. ಬೆಳಗ್ಗೆ 5 ಗಂಟೆಗೆ ಎದ್ದು ಸುತ್ತಾಡ್ತಾಯಿದ್ವು. ಎಲ್ಲರೂ ಸೇರಿಬಿಡ್ತಾಯಿದ್ವು ಅವಾಗ ನಾವು. ಈಗಲೇ ಎಲ್ರಿಗೂ ಅವ್ರವ್ರ ಕೆಲಸ, ಮಕ್ಕಳ ಕಾಲೇಜು, ಸ್ಕೂಲು ಅಂಥೇಳಿ ಯಾರಿಗೂ ಇವಾಗ ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗ್ತಾನೇ ಇಲ್ಲ ನಮಗೆ. ಎಷ್ಟು ಅಂದ್ಕೊಳ್ತೀವಿ. ಸುನೀತಾ ಅಂತ ಮೈಸೂರಲ್ಲಿದ್ದಾಳೆ. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ ಅವ್ರ ಅತ್ತೆ ಸೊಸೆ ಹೇಗಿರ್ತಾರೆ ಅಂತ ಹೇಳಿ. ಅವಳು ದೊಡ್ಡವಳು, ಆಶಾ ಅನ್ನೋಳು 2ನೇವಳು, ಗೀತಾ 3ನೇವಳು. ಅಜ್ಜಿ ಮೊಮ್ಮಕ್ಕಳು. ಶ್ರೀ ಗ್ರಾಮ ದೇವತೆ ಮಾರಮ್ಮನವರ ದೇವಸ್ಥಾನ. ಈಗ ಹೋದ್ರೂ ನಮಗೆ ಹೋಗ್ಬೋದು, ಆ ಕಡೆ ಹೋದ್ರೂ ಹೋಗ್ಬೋದು. ಬಿಸಿಲಿಗೆ ತಲೆ ಗಿರ್ರಂತಿದೆ. ಅದಕ್ಕೆ ನಾನು ಎಲ್ಲೂ ಹೋಗಲಿಲ್ಲ ಇವತ್ತು. ಎಲ್ಲೆಲ್ಲೋ ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೊನೆಗೆ ಅನ್ನಿಸ್ತು, ಇಲ್ಲ ನಮ್ಮ ಸುಬ್ಬಿ ನೋಡಿಕೊಂಡು, ನಮ್ಮ ಸುಬ್ಬಿದ ಆಶೀರ್ವಾದ ತೊಗೊಂಡು, ಸುಬ್ಬಿ ಕೈಲಿ ಏನಾಗುತ್ತೆ ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹೇಳಿನೇ ನಾನು ನಂಜನಗೂಡಿಗೆ ಓಡಿ ಬಂದಿದ್ದು. ಫಸ್ಟು ನನ್ನ ಪ್ಲ್ಯಾನ್ ಇದ್ದಿದ್ದು ಇದು ಚನ್ನಪಟ್ಟಣ, ನಮ್ಮ ಕೃಷ್ಣಪ್ಪನ ನೋಡಿಕೊಂಡು ಮೈಸೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ಏನಾಯಿತು, ಯಾವುದೋ ನಮ್ಮ ಸುಗುಣ ಊರಿಗೆ ಹೋಗಿದ್ದಾಳೆ. ಊರಿಂದ ಫೋನ್ ಮಾಡಿದ್ಲು ವಿಶ್ ಮಾಡೋಕ್ಕೆ. ಅವಳ ಹತ್ರ ಮಾತಾಡ್ತಾ ನಾನ್ ಸ್ಟಾಪ್ ಗಾಡಿ ಹತ್ಬಿಟ್ಟಿದ್ದೀನಿ. ನಾನ್ ಸ್ಟಾಪ್ ಬಸ್ ಹತ್ಬಿಟ್ಟಿದ್ದೀನಿ. ಅದು ನೋಡಿದ್ರೆ ಟಿಕೆಟ್ ತೊಗೊಳಕ್ಕೆ ಅವರು ಇದು ರಾಜರಾಜೇಶ್ವರಿ ಹಾಸ್ಪಿಟ್ಲಿದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಟಿಕೆಟ್ ತೊಗೊಳ್ಬೇಕಾದ್ರೆ ಏನು ಹೇಳಿದ್ರು, ಇನ್ನೇನು ಅದು ಫ್ಲೈಓವರ್ ಹತ್ತುತ್ತಾರೆ, ಅದು ಬಿಡಿಸಿ ಏನೋ ರೋಡ್ ಇದೆಯಲ್ಲ, ನೈಸ್ ರೋಡು ಯಾವುದೋ ರೋಡು, ಆ ರೋಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟಿಕೆಟ್ ತೊಗೊಳಕ್ಕೆ ಬಂದರು ಡ್ರೈವರು ಕಂಡಕ್ಟ್ರು ಒಂದೇ. ಆವಾಗ ಎಲ್ಗಮ್ಮ ಅಂದರು. ನಾನು ಅಂದೆ ಚನ್ನಪಟ್ಟಣ ಅಂತ ಅಂದಿದ್ದಕ್ಕೆ, ಅಯ್ಯೋ ಚನ್ನಪಟ್ಟಣ ಹೋಗಲ್ಲಮ್ಮ, ಇದು ಡೈರೆಕ್ಟ್ ಮೈಸೂರು, ಇದು ನಾನ್ ಸ್ಟಾಪು ಅಂತ. ಅದಕ್ಕೆ ನಾನು ಹೇಳಿದೆ, ಅಯ್ಯೋ ಹೌದು ಅಂದರೆ ಇಳ್ಕೊಳ್ಳಂಗಿದ್ರೆ ಇಳ್ಕೊಳ್ಳಿ ಅಂದರು. ಇಳ್ಕೊಂಡ್ರೆ ಅಲ್ಲಿ ಯಾವ ಬಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಏನು ಮಾಡಲಿ ನಾನು ಇಳ್ಕೊಂಡು. ಕೊನೆಗೆ ಸರಿ ಬಿಡಪ್ಪ ಅಂತ ಮನಸ್ಸಲ್ಲಿದ್ದಿದ್ದು ಅದೇ ನನಗೆ. ಅಜ್ಜಿ ನೋಡಬೇಕಲ್ಲ ಅಂತಲೇ ಇದ್ದಿದ್ದು. ಕೊನೆಗೆ ಹಂಗೆ ಆಯಿತು ನೋಡಿ. ಸೀದಾ ಮೈಸೂರಿಗೆ ಬಂದು ಇಳಿದೆ. ಮೈಸೂರಿಂದ ನಂಜನಗೂಡು ಬಸ್ ಸಿಕ್ತು, ಇಳಿದೆ. ದರ್ಶನ ಆಯಿತು. ಪರಶುರಾಮನ ದೇವಸ್ಥಾನ ನೋಡಲೇಬೇಕು ಅಂತಾರೆ. ಇವತ್ತಾಗಲ್ಲ, ಇನ್ನೊಂದು ಸರಿ ಬಂದಾಗ ಹೋಗ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ವೀಡಿಯೋನೂ ಮಾಡಿದ್ದೆ, ಮತ್ತು ಹೋಗಿದ್ದೆ. ಇನ್ನೊಂದು ಸರಿ ಅದಕ್ಕಂತಲೇ ಬಂದು ಅಜ್ಜಿ ಹೇಳಿದೆ, ಬಂದು 2 ದಿವಸ ಉಳ್ಕೊಳ್ಬೇಕು, ನೀನು ಹಂಗೆ ಬಂದು ಹಂಗೆ ಹೋಗ್ಬೇಡ ಅಂದರು. ಆಯಿತು, ಬಂದೆ. ನಮ್ಮ ಅಜ್ಜಿ ನೋಡಿ, ನಮ್ಮ ಸುಬ್ಬಿ, ನಮ್ಮ ಅಜ್ಜಿ ಅಂದರೆ ನಂಗೆ ಸ್ವಂತ ಅಜ್ಜಿ ಅಲ್ಲ, ನನ್ನ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಅವರೇ ಎಲ್ಲ. ನಿಮಗೆಲ್ಲ ಏನು ಅನ್ನಿಸ್ತು ನಮ್ಮ ಸುಬ್ಬಿ ಪ್ರೀತಿ, ನಮ್ಮ ಸುಬ್ಬಿ ನನ್ನ ನೋಡ್ಕೊಂಡಿದ್ದ ರೀತಿ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ. ನೋಡಿ, ನಂಜನಗೂಡು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಸ್ ಸಿಕ್ತು, ತುಂಬ ರಶ್ಶು ಬಸ್ಸು.